ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನಿವತ್ತೊಂದು ನೋಡಿ ಇದೇನು ನ್ಯೂ ಸಾರಿ ಏನಲ್ಲ, ನನ್ನ ಬರೆದ ಸಾರಿ. ಸೊ ಅವ್ರು ತುಂಬ ಸಾರಿ ಅವ್ರದ್ದು ಓಲ್ಡ್ ಸಾರಿಗೆಲ್ಲ ಕುಚ್ಚಾಕ್ಸಿದ್ದಾರೆ. ಸೊ ಅವರು ಈಗ ಅದೆಲ್ಲ ಸಿಂಪಲ್ ಕುಚ್ಚಾಕ್ಸಿದ್ರು. ಅದಕ್ಕೆ ಅವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಬೇಕಂತ ಹೇಳಿದ್ರು. ಇದು ಥ್ರೆಡ್ ಸ್ವಲ್ಪ ಉಂಟಿರಲ್ಲ, ಕ್ರೀಮ್ ಕಲರಲ್ಲಿ ಸಿಂಗಲ್ ಕಲರ್ ಸಾರಿ. ಬಟ್ ನಾನು ಜಿಗ್ಜ್ಯಾಕು ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಸಾರಿ ಓಲ್ಡ್ ಉಂಟಲ್ಲ. ಈ ಥರ ಸಾರಿ ಸಿಂಪಲಲ್ಲಿ ಒಂದು ಸ್ಟಿಚ್ ಮಾಡಿ ತಂದಿದ್ದಾರೆ. ಇದು ಮೊದಲೇ ಮಾಡಿಟ್ಟದ್ದು. ಸೊ ಅದರ ಮೇಲೆ ನಾನು ಈಗ ಇದನ್ನು ಕ್ರೋಶ ವರ್ಕ್ ಅವ್ರಿಗೆ ಖುಷಿ ಅಂತೇಳಿ ಸಿಂಪಲಲ್ಲಿ, ಇದಕ್ಕೇನು ಜರಿ ಏನೂ ಇಲ್ಲ. ಸೊ ಅದಕ್ಕಾಗಿ ಬೀಡ್ಸು ಯೂಸ್ ಮಾಡಿದ್ರೆ ಸಿಂಪಲಲ್ಲಿ ಕ್ರೀಮ್ ಕಲರಲ್ಲಿ ನಾನು ದಾರ ತಗೊಂಡಿದ್ದೇನೆ. ಇದರಲ್ಲಿ ವರ್ಕ್ ಮಾಡ್ತೇನೆ. ಗ್ರೀನ್ ಕಲರಲ್ಲಿ ನಾನು ಇದಕ್ಕೆ ಕುಚ್ಚು ಹಾಕ್ತೀನಿ. ಸಿಂಪಲಲ್ಲಿ ಸ್ವಲ್ಪ ಎಲಿಗೆಂಟ್ ಇದ್ದು ಕ್ರೋಶ ವರ್ಕ್. ಅವರು ಯಾವ ಸಾರಿಯಲ್ಲೂ ಕ್ರೋಶ ವರ್ಕ್ ಇಲ್ಲ. ಸೊ ಅದಕ್ಕಾಗಿ ಇದೊಂದು ಅವರು ಹೇಳಿದ್ರು ನಂಗೆ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿದ್ದಕ್ಕೆ ಈಗ ನಾನು ಈ ವರ್ಕನ್ನು ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಇದು ಸಿಂಪಲ್ ಸಾರಿಗಳಿಗೆ, ಹೊಸ ಸಾರಿಗಳಿಗೂ ಇದು ಒಳ್ಳೆಯದಾಗ್ತದೆ. ನಾನು ಇದನ್ನು ಹೇಳಿದ್ದು, ಈ ಸಾರಿ ವಿಷಯ ಹೇಳಿದ್ದು. ಇದು ಸಿಲ್ಕ್ ಸಾರಿಯೇ, ಮತ್ತು ಪ್ಯೂರ್ ಸಿಲ್ಕ್ ಸಾರಿ ಅಂತ ಮೊದಲು ಬರ್ತಿತ್ತು ನೋಡಿ, ಆ ಸಾರಿದು. ಸೊ ಇದೊಂದು ಸಲ ಡಬಲ್ ಸರ, ಆ್ಯಸ್ ಯೂಶ್ವಲ್ ನಾನು ಡಬಲ್ ಸರ ಸಾರಿಗೆ ಲಾಕ್ ಮಾಡ್ತೇನೆ. ಮತ್ತು ನಾನು ಇನ್ನೊಂದು ಹೇಳ್ತೇನೆ ನಿಮಗೆ, ಇದು ನಾನು 6 ಎಳೆ ತೊಗೊಂಡಿದ್ದೇನೆ ದಾರ. ಸೊ ಥ್ರೆಡ್ ವರ್ಕ್, ಕ್ರೋಶ ವರ್ಕ್ ಅಂದರೆ ಥ್ರೆಡ್ ವರ್ಕ್ ಥರ ತೋರ್ಬೇಕಂತಿದೆ. ನಿಮಗೆ ಥ್ರೆಡ್ ವರ್ಕ್ ಸಾರಿ, ನೀವು 8 ಎಳೆ ದಾರ ಹೊಸ ಸಾರಿ ಆದರೆ ತಗೊಳ್ಳಿ. ಸೊ ಇದು ತೆಳು ಸಾರಿ ಉಂಟು. ಮತ್ತು ನಾನು ಅದಕ್ಕಾಗಿ 8 ಎಳೆ ದಾರ ತೊಗೊಂಡ್ರೆ ಒಳ್ಳೆಯದಾಗ್ತಿತ್ತು. ನಾನು ಮಾತ್ರ ಈ ಸಲ 8 ಎಳೆ ದಾರ ತಗೊಳ್ಳಿಲ್ಲ, 6 ಎಳೆ ತೊಗೊಂಡಿದ್ದು. ಇದು ಓಲ್ಡ್ ಸಾರಿ ಅಂತ ಹೇಳಿದೆ ಅಲ್ಲ ನಿಮಗೆ. ಈಗ 1 2 3 4, ಈ 4 5 ಚೈನು ಹಾಕ್ಬೋದು, 4 ಚೈನು. ಇದು ಕುಚ್ಚುವಿಗೆ ಎಲ್ಲಿ ಬರ್ತದೆ ನೋಡಿ, ಅಲ್ಲಿ ಲಾಕ್ ಮಾಡ್ತೇನೆ. ಇದನ್ನು ಇಲ್ಲಿಗೆ ಲಾಕ್ ಮಾಡಿದೆ. ಈಗ ಪುನಃ ನಾನು 1 2 ಚೈನ್ ತಗೊಳ್ತೇನೆ. ಸರಿ ನೋಡಿ, ಸಿಂಪಲ್ ಡಿಸೈನ್, ಈಸಿ ಉಂಟು. ನೀವು ಯಾವ ಸಾರಿಗೆ ಇದನ್ನು ಯೂಸ್ ಮಾಡ್ಬೋದು. 2 ಸಲ ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪ ಗ್ಯಾಪಲ್ಲಿ ಯು ಶೇಪಲ್ಲಿ ಇದನ್ನು ನಾನು, ಇದು ನೋಡಿ ಜಿಗ್ಜ್ಯಾಕ್ ಮಾಡದೆ ಹೋಗ್ಲಿಕ್ಕೆ ಹೋಗಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗ್ತದೆ. ನಿಮ್ಗೆ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಈಗ 2 ದಾರದಲ್ಲಿ 1 ಸಲ ಸೂಜಿಯನ್ನು ಪಾಸ್ ಮಾಡಿದೆ. ಪುನಃ 2 ದಾರದಲ್ಲಿ 1 ಸಲ ಪಾಸ್ ಮಾಡಿ ಇದ್ರ ತ್ರಿಬಲ್ ಕೋಶ ಕಂಬ ನಾನೀಗ ಇಲ್ಲಿ ರೆಡಿ ಮಾಡಿದೆ. ಪುನಃ 2 ಚೈನ್ ಹಾಕ್ತೇನೆ. ಪುನಃ ಈಗ 2 ಸಲ ತಗೊಳ್ಳೋದು, ಒಂದೇ ಸಲ ತಗೊಂಡ್ಬಿಟ್ಟು ಡಬಲ್ ಕ್ರೋಶ ಕಂಬ. ಈ ತ್ರಿಬಲ್ ಕೋಶ ಉಂಟಲ್ಲ, ಇದರಲ್ಲಿ ನಾನೀಗ 6 ಡಬಲ್ ಕೋಶ ಕಂಬವನ್ನು ಮಾಡ್ತೇನೆ. ನಾನು ನಿಧಾನವಾಗಿ ತೋರಿಸ್ತೇನೆ. ಸೊ 1 2 3 4, ಗೊತ್ತಾಗ್ತಾ ಉಂಟಲ್ಲ ನಿಮಗೆ, 5, ಕೌಂಟ್ ಮಾಡ್ತಾ ಹೋಗಿ, ಮಾಡ್ತಾ 6. ಮತ್ತು ಎಲ್ಲ ಇದರಲ್ಲಿ ನೀವು ಇದರಲ್ಲಿ ನೀವು 6 ತಗೊಳ್ಬೋದು, 7 ತಗೊಳ್ಬೋದು. ಗ್ಯಾಪ್ ಜಾಸ್ತಿ ಇದೆ, 7 ತಗೊಳ್ಳಿ, ತೊಂದರೆ ಇಲ್ಲ. ಬಟ್ ನಾನು ಈ ಸಾರಿ ವಿಷಯ ಹೇಳಿದೆ ಅಲ್ಲಿ ನಿಮಗೆ ನೋಡಿ, ಈ ಥರ ಕ್ಯೂಟ್ ಆದ ಸಣ್ಣ ಒಂದು ಆರ್ಚ್ ರೆಡಿ ಆಯಿತು. ಇದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ತೇನೆ. ಇದನ್ನೀಗ ಲಾಕ್ ಮಾಡಿ, ಈ ಥರ ಶೇಪ್ ಬಂತು, ಸಣ್ಣ ಕ್ಯೂಟ್ ಆರ್ಚ್ ರೆಡಿ ಆಯಿತು. ಈಗ ನಾನು 1 2 3 4 5 ಚೈನ್ ತಗೊಂಡು ಸಾರಿಯನ್ನು ಟರ್ನ್ ಮಾಡ್ತೇನೆ. ಟರ್ನ್ ಮಾಡೋದೇ ನೀವು ಇದು ಮಾಡ್ಬೋದು, ಬಟ್ ನಾನು ಟರ್ನ್ ಮಾಡಿದ್ರೆ ನಿಮಗೆ ಈಸಿ ಆಗ್ತದೆ. ಆಗ ಹೋಲ್ ಸರಿ ತೋರ್ತದೆ ನಿಮಗೆ ನೋಡಿ. ಇಲ್ಲಿಗೆ 1 2 3 4 5ನೇ ಹೋಲಿಗೆ ಈ 5 ಚೈನನ್ನು ಲಾಕ್ ಮಾಡ್ತೇನೆ. ಲಾಕ್ ಮಾಡಿ 1 2 ಚೈನ್ ತಗೊಳ್ತೇನೆ, ಸಾರಿಯನ್ನು ಟರ್ನ್ ಮಾಡ್ತೇನೆ. ಈ 5 ಚೈನ್ ಉಂಟಲ್ಲ, ಇದರಲ್ಲಿ ನಾನು ಈ 2 ಚೈನನ್ನು ಲಾಕ್ ಮಾಡ್ತೇನೆ. ಒಂದು ನಿಮಿಷ. ಈ 2 ಚೈನನ್ನು ಇದರಲ್ಲಿ 1 ಸಲ ಲಾಕ್ ಆಯ್ತು. ಪುನಃ ಈಗ 1 2 ಚೈನ್ ತಗೊಳ್ತೇನೆ. 2 ಚೈನು ತಗೊಳ್ಬೋದು, ಸಿಂಗಲ್ ಚೈನು ತಗೊಳ್ಬೋದು. ನಾನು 2 ಚೈನ್ ತೊಗೊಂಡಿದ್ದೇನೆ, ಸ್ವಲ್ಪ ಅದು ಪಿಕೋರ್ ಥರ ತೋರಲಿ ಅಂತ. ಪುನಃ ಈ 5 ಚೈನಿಗೆ ಇದನ್ನು ಲಾಕ್ ಮಾಡಿದೆ. 2 ಸಲ ಆಯ್ತಲ್ಲ. ಪುನಃ 1 2, ಪುನಃ ಈ 5 ಚೈನ್ ಗ್ಯಾಪಿಗೆ ಹೋಗಿ ಈ 2 ಚೈನನ್ನು ಲಾಕ್ ಮಾಡಿದೆ. ಇಲ್ಲಿ 3 ಸಲ ಆಯಿತು. ಈ ಥರ 5 ಸಲ ಮಾಡಬೇಕು. ಪುನಃ 1 2, ಪುನಃ ಇದನ್ನು ಇಲ್ಲಿಗೆ ಲಾಕ್. ಪುನಃ 1 2, ಪುನಃ ಇಲ್ಲಿಗೆ ಇದನ್ನು ಲಾಕ್. ಸೊ ನಾನಿಲ್ಲಿ ಈ ಥರ ಈಗ ಇದೊಂದು ಆರ್ಚ್, ಮಿನಿ ಆರ್ಚ್ ರೆಡಿ ಆಯಿತು. ಇದು ಬಾರ್ಡ್ರು ಸಪೂರ ಉಂಟು. ನೀವು ಸಾರಿಯಲ್ಲಿ ಈಗ ಥ್ರೆಡ್ ವರ್ಕ್ ಸಾರಿಗಳೆಲ್ಲ ಬರ್ತದೆ, ಅದಕ್ಕೆಲ್ಲ ಈ ಡಿಸೈನ್ ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಹೇಳಿದ್ದು, ನೀವು ಯಾರಾದರೂ ನನ್ನ ಇದನ್ನು ಕುಚ್ಚು ಸಾರಿದು ಡಿಸೈನ್ ನೋಡಿ ಯಾರು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಯಾರು ನೋಡ್ತೀರಂತೂ ನಮ್ಗೆ ಗೊತ್ತಾಗೋದಿಲ್ಲ, ಬಟ್ ಶೇರ್ ಆಗ್ತದೆ ನನ್ನ ವೀಡಿಯೋ. ಅದಕ್ಕಾಗಿ ನೀವು ನೋಡಿ ನನ್ನನ್ನು ಫಾಲೋ ಮಾಡ್ತೀರಂತ ಗೊತ್ತಾಗ್ತಾ ಉಂಟು ನನಗೆ. ಸೊ ನೋಡಿ, ಈಗ ಇದನ್ನು ಇಲ್ಲಿ ಲಾಕ್ ಮಾಡಿದ್ದೇನೆ. ಈಗ ನೋಡಿ, ಕ್ಯೂಟ್ ಆದೊಂದು ಆರ್ಚ್, ಸಣ್ಣದೊಂದು ಆರ್ಚ್ ರೆಡಿ ಆಯಿತು. ಈಗ ಲಾಕ್ ಮಾಡಿದೆ. ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ ತೋರಿಸ್ತೇನೆ, ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಪುನಃ ನಾನು 2 ಚೈನ್ ಹಾಕ್ತೇನೆ. ಮತ್ತು ಇದನ್ನು ನಾನಿಲ್ಲಿ ಈ ಥರದ 3 ವರ್ಕ್ ಮಾಡಿ ಮತ್ತೆ 1 ಕುಚ್ಚು ಹಾಕ್ತೇನೆ. ನೀವು 3ಕ್ಕೂ ಮಾಡ್ಬೋದು ಡಿಸೈನು, 4ಕ್ಕೂ ಮಾಡ್ಬೋದು, ನಿಮಗೆ ಬಿಟ್ಟ ವಿಷಯ.
ಈಗ ನಾನು 2 ಚೈನ್ ಹಾಕಿ ಪುನಃ ಸೂಜಿ ಮೇಲೆ 2 ಸಲ ದಾರ ತೆಕ್ಕೊಂಡು ಸ್ವಲ್ಪ ಯು ಶೇಪಲ್ಲಿ ಇದನ್ನು ಲಾಕ್ ಮಾಡ್ತೇನೆ. ಆನಂತರ 2 ದಾರದಲ್ಲಿ ಒಂದು ಸಲ ತೆಕ್ಕೊಳ್ತೇನೆ, ಪುನಃ 2 ದಾರದಲ್ಲಿ ಒಂದು ಸಲ ತೆಕ್ಕೊಳ್ತೇನೆ, ಪುನಃ 2 ದಾರದಲ್ಲಿ ಒಂದು ಸಲ ತಗೊಂಡು ತ್ರಿಬಲ್ ಕ್ರೋಶ ಮಾಡಿದೆ. ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ರೆಡಿ ಆಯಿತು. ಈಗ ಪುನಃ 1 2 ಚೈನ್ ತಗೊಳ್ತೇನೆ, ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ತೇನೆ. ಈ ತ್ರಿಬಲ್ ಕ್ರೋಶ ಕಂಬದಲ್ಲಿ ನಾನೀಗ 6 ಡಬಲ್ ಕ್ರೋಶ ಮಾಡ್ತೀನಿ. ಇಲ್ಲಿಯೂ ನಾನು 6 ಮಾಡಿದ್ದೀನಿ, ಇಲ್ಲಿಯೂ ಮಾಡಬೇಕು. 1 2 3 4 5 6. ನಾನು ತುಂಬ ಸಮಯ ಆಯಿತು ಸಾರಿ ಕುಚ್ಚು ವೀಡಿಯೋ ನಿಮಗೆ ಶೇರ್ ಮಾಡಿದೆ. ಕುಚ್ಚು ಬರ್ತಾ ಇತ್ತು, ಬಟ್ ಎಲ್ಲ ರಿಪೀಟೆಡ್ ಡಿಸೈನ್ಸ್ ಇತ್ತು. ಸೊ ಅದಕ್ಕಾಗಿ ಕೆಲವು ಸಲ ಸಿಂಪಲ್ ಕುಚ್ಚುಗಳು ತುಂಬ ಇತ್ತು, ಅದಕ್ಕಾಗಿ ನಮಗೆ ರಿಪೀಟ್ ಮಾಡಲಿಕ್ಕೆ ಆಗಲಿ. ಈಗ ನೋಡಿ 6 ಆಯಿತು. ಇದು ಡಬಲ್ 1 2 ಉಂಟಲ್ಲ ಸೇರಿದರೆ 7 ಆಗ್ತದೆ. ಇದೀಗ ಎಲ್ಲಿ ಬರ್ತದೆ ಅಂತ ನೋಡಿ, ಇದನ್ನು ಲಾಕ್ ಮಾಡೋದು. ಲಾಕ್ ಮಾಡಿದ ನಂತರ ಪುನಃ ನಾನು ಎಂತ ಮಾಡ್ತೀನಿ, 5 ಚೈನ್ 1 2 ಒಂದು ದಾರ ಮಿಸ್ ಆಗಬಾರ್ದು, 3 4 5 ಚೈನ್. ಸಾರಿಯನ್ನು ಟರ್ನ್ ಮಾಡ್ತೇನೆ. ಇಲ್ಲಿ ನೋಡಿ ಹೋಲ್ ಸರಿಯಾಗಿ ತೋರ್ತಾ ಇದ್ದೆ. 1 2 3 4 5 ಹೋಲಿಗೆ ಇದನ್ನು ಲಾಕ್ ಮಾಡಬೇಕು ಈ 5 ಚೈನಲ್ಲಿ. ಪುನಃ ಸಾರಿ ಬೇಕಾದ್ರೆ ಟರ್ನ್ ಮಾಡ್ಬೋದು. 1 2 ಚೈನ್ ಹಾಕಬೇಕು. ನೀವು 2 ಚೈನ್ ಹಾಕ್ಬೋದು, ಸಿಂಗಲ್ ಚೈನು ಹಾಕ್ಬೋದು. ಈ 5 ಚೈನ್ ಉಂಟು ನೋಡಿ, ಈ 5 ಚೈನ್ ಒಳಗಡೆ ಇದನ್ನು ಈ 2 ಚೈನ್ ಲಾಕ್ ಮಾಡಿ ಸಣ್ಣದೊಂದು ಪಿಕಾಟ್ ರೆಡಿ ಆಗ್ತದೆ. ಪುನಃ ಒಂದು 1 2 ಚೈನ್ ಹಾಕ್ತೇನೆ, ಪುನಃ ಇದಕ್ಕೆ ಲಾಕ್ ಮಾಡ್ತೀನಿ. ಇಲ್ಲಿಗೆ 2 ಸಲ ಆಯಿತು. ಪುನಃ 1 2 ಇದು 3 ಸಲ ಆಯಿತು. 1 2 4 ಟೈಮ್ಸ್ ಇದು. ಇನ್ನು ಒಂದು ಸಲ ಮಾಡಲಿಕ್ಕೆ 5 ಚೈನಲ್ಲಿ 5 ಟೈಮ್ಸ್ ಮಾಡಬೇಕು. 2 ಚೈನನ್ನು ಪಿಕಾಟ್ 1 2. ಪುನಃ ಇಲ್ಲಿಗೆ ಇದು ಪಿಕಾಟ್ ಥರನೇ ತೋರ್ತದೆ ಸಣ್ಣದಾಗಿ. ಸೊ ಇಂಥ ಸಾರಿಗಳಿಗೆ ಹೇಳಿದ್ದಲ್ಲ, ಇದು ಒಳ್ಳೆಯದಾಗ್ತದೆ ನೋಡಿ. ಈ ಥರ ಆರ್ಚ್ ರೆಡಿ ಆಗ್ತದೆ. ಇದು ಎಲ್ಲಿ ಬಂದು ಅಲ್ಲಿಗೆ ನಾವು ಇದನ್ನು ಲಾಕ್ ಮಾಡಿ ಇನ್ನೊಂದು ಆರ್ಚು ರೆಡಿ ಆಯ್ತು. ನಾನು ಹೇಳಿದಲ್ಲಿ ನಿಮಗೆ ನಾನು 3 ಈಗ ನಿಮಗೆ ಬೇಡ ಅಂತ 2ಕ್ಕೂ ನೀವು ಈಗ 4 ಚೈನಲ್ಲಿ 5 ಚೈನ್ ಹಾಕಿ ಕುಚ್ಚಿಗೆ ರೆಡಿ ಮಾಡ್ಬೋದು. ಬಟ್ ನಾನು ಎಂತ ಮಾಡ್ತೀನಿ, ಕುಚ್ಚು ಕಡಿಮೆ ಹಾಕ್ತೀನಿ, ವರ್ಕ್ ಜಾಸ್ತಿ ತೋರ್ತೀನಿ. ಬಟ್ ಅವ್ರು ಈ ಥರದ್ದೇ ಬ್ಲೌಸು ಹಾಕ್ತೇನೆ ಅಂತ ಹೇಳಿದ್ದಾರೆ. ಸೊ ಬ್ಲೌಸಿಗೆ ಹೈಲೈಟ್ ಮಾಡಲಿಕ್ಕಾಗಿ. ಸೊ ಈಗ ನಾನು ಪುನಃ 1 2 ಚೈನ್ ತಗೊಳ್ತೇನೆ, ಸೂಜಿ ಮೇಲೆ 2 ಸಲ ದಾರ ಸುತ್ತೇನೆ. ಈ ಥರ ವಿ ಶೇಪಲ್ಲಿ ಇದನ್ನು ಲಾಕ್ ಮಾಡ್ತೇನೆ. 2 ದಾರದಲ್ಲಿ ಒಂದು ಸಲ ಪಾಸ್ ಮಾಡ್ತೇನೆ ನೀಡಲನ್ನು, 2 ದಾರದಲ್ಲಿ ಪುನಃ ಒಂದು ಸಲ ಪಾಸ್ ಮಾಡ್ತೇನೆ. ಇಲ್ಲಿಗೆ ತ್ರಿಬಲ್ ಕ್ರೋಶ ಕಂಬ ಒಂದು ರೆಡಿ ಆಯಿತು. ಪುನಃ ನಾವೀಗ 1 2 ಚೈನ್ ಹಾಕ್ತೇನೆ, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಈಗ 6 ಕಂಬ ಡಬಲ್ ಕ್ರೋಶದ 6 ಕಂಬ ರೆಡಿ ಮಾಡಬೇಕು. 1 2 3 4 5 6. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ಇದನ್ನು ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ಥರ ಆಯ್ತಲ್ಲ, ಇದನ್ನು ನಾನಿಲ್ಲಿ ಲಾಕ್ ಮಾಡ್ತೇನೆ. ಈಗ ನಿಮಗೆ ಕಂಪ್ಲೀಟ್ ಅರ್ಥ ಆಗ್ತದೆ. ಈಗ ನಾನು 5 ಚೈನ್ ಮಾಡ್ತೇನೆ. 1 2 3 4 5 ಚೈನ್ ಮಾಡ್ತೀನಿ. ಸಾರಿಯನ್ನು ಟರ್ನ್ ಮಾಡ್ತೇನೆ. 1 2 3 ನೋಡಿ 1 2 3 4 5 ಇದಕ್ಕೆ ನಾವು ಲಾಕ್ ಮಾಡಬೇಕು ಈ 5 ಚೈನಲ್ಲಿ. ನಾವು 1 2 ಚೈನ್ ಮಾಡಬೇಕು. ಸಾರಿ ಟರ್ನ್ ಮಾಡಿ ಈ 5 ಚೈನ್ ಗ್ಯಾಪಿಗೆ ಇದನ್ನು ಲಾಕ್ ಮಾಡಬೇಕು. ಆಗ ನೋಡಿ ಈಗ ಇದೊಂದು ಮಿನಿ ಸಣ್ಣ ಪಿಕಾಟ್ ರೆಡಿ ಆಯಿತು. ಪುನಃ 1 2 ಇದನ್ನು ಇದಕ್ಕೆ ಲಾಕ್ ಮಾಡಬೇಕು. ಪುನಃ 1 2 2 ಟೈಮ್ಸ್ ಲಾಕ್ ಆಯ್ತಲ್ಲ, ಇದು 3 ಟೈಮ್ಸ್. ಇದು 3 ಟೈಮ್ಸ್ ಪಿಕಾಟ್ ಮಾಡಿದೆ. ಇನ್ನು 2 ಸಲ ಮಾಡಬೇಕು. ಪುನಃ 1 2 ಇದನ್ನು ಇಲ್ಲಿ ಲಾಕ್. ಪುನಃ 1 2 ಇದು ಇದನ್ನು ಲಾಕ್. ಇಲ್ಲಿಗೆ 5 ಸಲಕ್ಕೆ 5 ಸಲ ಆಯಿತು. ಮತ್ತು ಸಾರಿಗೆ ಈಗ ನಾನು ಇದು ನಾನು ಜಿಗ್ಜ್ಯಾಕ್ ಮಾಡಲಿಲ್ಲ. ಸಾರಿ ಹೀಗೆ ಸೈಡಲ್ಲಿ ಸ್ಟಿಚ್ ಹಾಕಿ ಕೊಟ್ಟ ಸಾರಿ, ಯಾಕಂದರೆ ಇದು ಹಲ್ಲು ಸಾರಿ. ಇಲ್ಲಿಗೆ ನಾನು ಹಾಕ್ತೇನೆ, ದಪ್ಪ ಇರ್ತಲ್ಲ ಸಾರಿ, ಇನ್ನೇನು ಸಾರಿ ಡ್ಯಾಮೇಜ್ ಆಗೋದು ಬೇಡ ಅಂದರೆ ನಾನು ಪುನಃ ಜಿಗ್ಜ್ಯಾಕ್ ಹಾಕ್ಲಿಕ್ಕೆ ಹೋಗಲಿ. ನೋಡಿ ಈ ಥರ ಆರ್ಚ್ ರೆಡಿ ಆಯಿತು, ಸಣ್ಣ ಆರ್ಚ್. ಈಗ ಇದು ನನ್ನಲ್ಲಿ ಕುಚ್ಚು ಹಾಕ್ತೀನಿ. 1 2 3 4 ಚೈನ್ ಹಾಕ್ಬೋದು, 5 ಚೈನ್ ಹಾಕ್ಬೋದು, ಹೇಗೂ ಹಾಕ್ಬೋದು. ಹಾಕಿದ್ದಕ್ಕೆ ಲಾಕ್ ಮಾಡಿದೆ. ಈಗ ಪುನಃ ಕುಚ್ಚು ಆದ ನಂತರ ಪುನಃ ನಾವೇನು ಮಾಡಬೇಕು, ಪುನಃ 2 ಚೈನ್ ಹಾಕಬೇಕು. ಸೂಜಿ ಮೇಲೆ 2 ಸಲ ದಾರ ಸುತ್ತಬೇಕು, ಸೀರೆಗೆ ಲಾಕ್ ಮಾಡಬೇಕು. ದಾರ ಮೇಲೆತ್ತಿ 2 ದಾರದಲ್ಲಿ ಒಂದು ಸಲ ನೀಡಲ್ ಪಾಸ್ ಮಾಡಿ, 2 ದಾರದಲ್ಲಿ ಒಂದು ಸಲ ನೀಡಲ್ ಪಾಸ್ ಮಾಡಿ, 2 ದಾರದಲ್ಲಿ ಒಂದು ಸಲ ಪಾಸ್ ಮಾಡಿ. ನೆಕ್ಸ್ಟ್ 1 2 ಸೇಮ್. ಇಲ್ಲಿ 6 ಕಂಬ
ಇದು ಆ್ಯಸ್ ಇಟ್ ಈಸ್ ಮೊದಲು ಮಾಡಿದ ಹಾಗೆ ಮಾಡಲಿಕ್ಕೆ. ಇದೇ ಥರ ಎಲ್ಲ ಸಾರಿ ಕಂಪ್ಲೀಟ್ ಮಾಡಿ ಇಲ್ಲಿ ನಾನು ಗ್ರೀನ್ ಕಲರ್ ಕುಚ್ಚು ಹಾಕಿ ಇದೊಂದು ಸಿಂಪಲ್ ವರ್ಕ್ ಥ್ರೆಡ್ ವರ್ಕ್. ನಾನು ನಿಮಗೆ ಯಾವ ಥ್ರೆಡ್ ವರ್ಕ್ ಸಾರಿಗಿದು ವಿದೌಟ್ ಬೀಡ್ ಯಾರು ಕೇಳ್ತಾರೆ ನೋಡಿ, ಅದಕ್ಕೆ ಇದು ಒಳ್ಳೆಯದಾಗ್ತದೆ. ಸ್ವಲ್ಪ ಏಜಿನವರಿಗೂ ಇದು ಒಳ್ಳೆಯದಾಗ್ತದೆ. ಈ ಥರ ನೀವು ಎಲ್ಲ ಸಾರಿಗೂ ಸಾಫ್ಟ್ ಸಿಲ್ಕ್ ಸಾರಿಗಳಿಗೆ, ಕಾಟನ್ ಸಿಲ್ಕ್ ಸಾರಿಗೆ, ಮೈಸೂರು ಸಿಲ್ಕ್ ಸಾರಿಗಳಿಗೆಲ್ಲ ಸ್ವಲ್ಪ ತಿಳಿದ ಸಾರಿಗೆ ಸ್ವಲ್ಪ ವೆಯ್ಟ್ ಆಗ್ತದೆ ನಾವು ವರ್ಕ್ ಮಾಡೋದು. 6 ಎಳೆ ಬದಲು ನೀವು 8 ಎಳೆಯೂ ಮಾಡ್ಬೋದು. ನಾನಿದು ಹೇಳಿದೆ ಅಲ್ಲ ನನ್ನ ರೀಸನ್ ಎಂತಂತ. ಸೊ ನಾನಿಲ್ಲಿ 6 ಎಳೆ ಯೂಸ್ ಮಾಡಿದ್ದೇನೆ ನೋಡಿ. ಈ ನಾನು ಕ್ರೀಮ್ ಇದಕ್ಕೆ ಈ ಕ್ರೀಮ್ ಥರ ವರ್ಕ್ ಮಾಡಿದ್ದೇನೆ. ಬಾಡಿ ಕಲರಲ್ಲಿ ನಾನು ಸಾರಿ ಕುಚ್ಚು ಹಾಕಿ 300 ಸ್ಟ್ಯಾಂಡ್ಸ್ ಆಫ್ ಸಾರಿ ಕುಚ್ಚು ಉಂಟು. ಇದರಲ್ಲಿ ತೆಳುವು ಉಂಟು, ಹೆಚ್ಚು ದಪ್ಪ ಕುಚ್ಚು ಹಾಕಲಿಕ್ಕೆ ಆಗೋದಿಲ್ಲ. ಇದು ಫೈನಲ್ ಲುಕ್ ಈ ಥರ ತೋರ್ತದೆ. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀನಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಇನ್ನೊಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.